ಅಲ್ಲ, ಸರ್ಕಾರದ ಶಾಸಕರುಗಳೇ ಧ್ವನಿ ಎತ್ತುತ್ತಿದ್ದಾರೆ. 10 ರೂಪಾಯಿ ಕೇಳಿದ್ರೆ 10 ಪೈಸೆನೂ ಬಿಡುಗಡೆ ಆಗ್ತಿಲ್ಲ ಅಂತ ಹೇಳಿ ಗೊತ್ತಾಗತ್ತಲ್ಲ. 100ಕ್ಕೆ 100 ನೀವು ಹೇಳ್ತಾ ಇರತಕ್ಕಂಥ ಸತ್ಯವಾದ ಮಾತು. ಆಡಳಿತದ ಪಕ್ಷದಲ್ಲಿರ್ತಕ್ಕಂಥ ಶಾಸಕರುಗಳು ಈ ಸರ್ಕಾರದ ಬಗ್ಗೆ ಬಹಳ ಬಾರಿ ಹೌದು ಅವರೇ ದಾಳಿ ಮಾಡಿರ್ತಕ್ಕಂಥದನ್ನ ನಾವು ನೋಡಿದಿರಿ. ಹೌದು. ಈ ಏನು 5 ಸ್ಕೀಮ್ ಕೊಟ್ಟಿದ್ದಾರೆ, 5 ಸ್ಕೀಮು ಜನ ಕೇಳಿರ್ಲಿಲ್ಲ, ಬೇಕಾಗಿಲ್ಲ, ಅದರಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಳಿಗೆ ಹಣ ಸಿಗ್ತಾ ಇಲ್ಲ ಅಂತೇಳಿ ಶಾಸಕರು ಬಹಳ ಕಠೋರವಾಗಿ ಮಾತನಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಕಾಂಗ್ರೆಸ್ ಪಕ್ಷ 135 ವರ್ಷ ಇತಿಹಾಸ ಇರತಕ್ಕಂಥ ಪಕ್ಷ, ಏನು ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿ ಸ್ಕೀಮ್ಗಳು ತಂದಿದ್ದೀರಿ, ಇಲ್ಲೇನಾದ್ರೂ ನಾವು ಅದನ್ನ ಮತ್ತೆ ಅವ್ರಿಗೂ ಗೊತ್ತಿದೆ ಇವತ್ತು ಆ ಸ್ಕೀಮ್ಗಳು ನಾವು ಕೊಡಕ್ಕಾಗ್ತಾ ಇಲ್ಲ, ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಆದ್ರೆ ಇದು ಒಂದು ನಾವು ನ್ಯಾಷನಲ್ ಪಾರ್ಟಿ, ಇವತ್ತು ನಾವು ಇವತ್ತೇನಾದ್ರೂ ಕರ್ನಾಟಕದಲ್ಲಿ ಈ ಸ್ಕೀಮ್ಗಳು ನಾವು ಇವತ್ತು ಬೇಡ ಅಂತ ಏನಾದ್ರು ತೀರ್ಮಾನ ಮಾಡಿಬಿಟ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಇದೇ ದೊಡ್ಡ ಸಮಸ್ಯೆ ಆಗ್ತದೆ ಅಂತೇಳಿ ಅವರು ಅದಕ್ಕೋಸ್ಕರ ಇದನ್ನ ಮುಂದುವರಿಸಿದ್ರು ಸಹ ತಮ್ಗೆಲ್ಲ ಗೊತ್ತಿದೆ. ಇವತ್ತೇನು 62-63 ಸಾವಿರ ಕೋಟಿ ರೂಪಾಯಿ ಇವತ್ತೇನು ನಾವು ಗ್ಯಾರಂಟಿ ಸ್ಕೀಮ್ಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತೇನು 5,000 ರೂಪಾಯಿ 2,000 ರೂಪಾಯಿ ನಾವು ಇವತ್ತು ಹೆಣ್ಮಕ್ಳಿಗೆ ನಾವೇನು ಗೃಹಲಕ್ಷ್ಮಿಯನ್ನ ಕೊಟ್ಬಿಟ್ಟಿದ್ದೀರಿ. ಹೆಣ್ಮಕ್ಳು ಅದರಿಂದ ಬದುಕನ್ನ ಕಟ್ಕೊಂಡಿದ್ದಾರೆ. ಸ್ತ್ರೀ ಸಾಮಾನ್ಯರು ಬಹಳ ಶಕ್ತಿ ಬಂದ್ಬಿಟ್ಟಿದೆ ಅಂತ ಏನು ಈ ರಾಜ್ಯ ಸರ್ಕಾರ ಬೊಬ್ಬೆ ಹೊಡಿತಾರೆ. ನಿಜಕ್ಕೂ ಸಹ ನಾಚಿಕೆ ಆಗ್ಬೇಕು ಈ ರಾಜ್ಯ ಸರ್ಕಾರಕ್ಕೆ. ಇವತ್ತು ಆ ಸ್ಕೀಮ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಭ್ರಷ್ಟಾಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಯಾವುದೋ ಒಂದು ಬೈ ಎಲೆಕ್ಷನ್ ಆಯ್ತು, ಉಪಚುನಾವಣೆಗಳಾದ ಸಂದರ್ಭದಲ್ಲಿ ಇವರು ಆ ಇಡೀ ರಾಜ್ಯದ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ಲಿಲ್ಲ. ಬರೀ ಆ 2 ಕ್ಷೇತ್ರ ಆ ಜಿಲ್ಲೆಗೆ ಮಾತ್ರ 2,000 ರೂಪಾಯಿನ 3 ತಿಂಗಳು 4 ತಿಂಗಳು ಏನು ಹಣ ಅವರು ಬಾಕಿ ಉಳಿಸ್ಕೊಂಡಿದ್ರು, ಅದನ್ನ ಅವರು ಆ ಅಕೌಂಟ್ಗೆ ಹಾಕಂತ ಕೆಲಸ ಮಾಡಿದ್ರು. ಇದು ಭ್ರಷ್ಟಾಚಾರ ಅಲ್ವಾ? ಇದು ಎಲ್ಲಿದೆ? ಪಾರದರ್ಶಕತೆ ಏನಾದ್ರು ಇದೆ ಇದರಲ್ಲಿ? ಅದಕ್ಕೆ ನಾವೇನ್ ಮಾಡಿದ್ವಿ, ಆಯ್ತಪ್ಪ ನೀವು ಹೆಣ್ಮಕ್ಳಿಗೆ ಶಕ್ತಿ ತುಂಬಿದ್ದೀರಿ, ಶಕ್ತಿ ಯೋಜನೆ ಅಂತೀರಿ, ಅದ್ಯಾವುದು ಹೆಣ್ಮಕ್ಳಿಗೆ ಫ್ರೀ ಬಸ್ಸು ಅಂತೀರಿ, ಅದಕ್ಕೆ 500 ಕೋಟಿ ಟಿಕೆಟು 600 ಕೋಟಿ ಟಿಕೆಟು ಅಂತ ಹೇಳ್ಬಿಟ್ಟು ಅದನ್ನ ದೊಡ್ಡ ಪ್ರಚಾರನೂ ಮಾಡ್ಕೊಂಡ್ರಿ. ಆಯ್ತು, ಇದೆಲ್ಲ ಒಂದು ಭಾಗ ಮಾಡ್ಕೊಳ್ಳಿ. ಆಯ್ತು, ನೀವು ಬಹಳ ಶಕ್ತಿ ತುಂಬಿಟ್ಟಿದ್ದೀರಿ, ರಾಜ್ಯದ ಹೆಣ್ಮಕ್ಳು ಇವತ್ತು ಏನು ಅವ್ರು 2,000 ರೂಪಾಯಿ ಕೊಟ್ಟಿದ್ದಾರೆ, ಅದರಿಂದನೇ ಜೀವನ ಮಾಡ್ತಾ ಇರೋದು, ಹಾಗೆ ಇಟ್ಕೊಳ್ಳೋಣ. ಆದ್ರೆ ನಾವು ನಮ್ಮ ನಿಖಿಲ್ ಕುಮಾರಣ್ಣವರ ಒಂದು ನೇತೃತ್ವದಲ್ಲಿ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಕೆಲಸ ಮಾಡಿ, ನೀವು ಒಂದು ಕ್ಯಾಲೆಂಡರ್ ಈವೆಂಟ್ ಡೇಟ್ ನ ಫಿಕ್ಸ್ ಮಾಡ್ಬಿಡಿ. ಏನಪ್ಪಾ ನೋಡಿ, ನೀವು 5ನೇ ತಾರೀಕು ಕೊಡ್ತಿರೋ, 10ನೇ ತಾರೀಕು ಕೊಡ್ತಿರೋ, 15ನೇ ತಾರೀಕು ಕೊಡ್ತಿರೋ, 20ನೇ ತಾರೀಕು ಕೊಡ್ತಿರೋ, ಒಂದು ಕ್ಯಾಲೆಂಡರ್ ಈವೆಂಟ್ ಡೇಟ್ ಅನ್ನ ಫಿಕ್ಸ್ ಮಾಡಿ ಆ ಡೇಟ್ ಅಲ್ಲಿ ನಾವು ಹಣವನ್ನ ಇಡೀ ರಾಜ್ಯದ ಹೆಣ್ಣು ಮಕ್ಕಳಿಗೆ ಕೊಡ್ತೀರಿ ಅಂತೇಳಿ ಘೋಷಣೆ ಮಾಡಿ ಅಂತೇಳಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಸಹ ಮಾಡಿದ್ರಿ. ಆದ್ರೆ ಇದುವರೆಗೂ ಸಹ ಅದರ ಬಗ್ಗೆ ಯಾರೊಬ್ರು ಸಹ ಒಂದು ಸಣ್ಣ ಚಕಾರವನ್ನ ಎತ್ತಲಿಲ್ಲ. ಆದ್ರೆ ನಾನು ಕೇಳ್ತೇನೆ ಈ ಸರ್ಕಾರಕ್ಕೆ, ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಯಾವ್ದಾದ್ರೂ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದು ಅವರು ರಾಜ್ಯದ ಏನು ಅಭಿವೃದ್ಧಿ ಹೆಸರಲ್ಲಿ ಏನು ಅಧಿಕಾರಕ್ಕೆ ಬಂದ್ರು, ನಿಜಕ್ಕೂ ಸಹ ನಾನು ಹೇಳ್ತೇನೆ, ಅವ್ರಿಗೇನಾದ್ರೂ ಸ್ವಲ್ಪ ಈ ರಾಜ್ಯದ ಬಗ್ಗೆ ಕಾಳಜಿ ಇದ್ರೆ, ರಾಜ್ಯದ ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತನಾಡ್ತಾರೆ. ಯಾಕೆ ಅಂತಂದ್ರೆ ನಾವು ಕಡೆಯ ವ್ಯಕ್ತಿಗೆ ಅಧಿಕಾರ ಸಿಗ್ಬೇಕು, ತುಳಿತಕ್ಕೆ ಒಳಗಾದಂತ ಸಮಾಜ ಯಾವುದಿದೆ ಅವ್ರಿಗೆ ಅಧಿಕಾರ ಸಿಗ್ಬೇಕು ಅಂತ ಮಾತನಾಡ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು. ಆದ್ರೆ ಇವತ್ತು ಹಿಂದೆ ಏನು ಭಾರತೀಯ ಜನತಾ ಪಾರ್ಟಿ ಅವರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ರು, ಅವತ್ತು ಇದೇ ಚುನಾವಣಾಧಿಕಾರಿಗೆ ಇವರೇ ಹೋಗಿ ದೂರನ್ನ ಕೊಟ್ರು. ಇದೇ ಕಾಂಗ್ರೆಸ್ ಪಕ್ಷದ ಇವತ್ತು ಉಪಮುಖ್ಯಮಂತ್ರಿಗಳು, ಆವತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈಗಿನ ಮುಖ್ಯಮಂತ್ರಿಗಳು. ಆದ್ರೆ ಭಾರತೀಯ ಜನತಾ ಪಾರ್ಟಿಯವರು ಏನು ಸ್ಥಳೀಯ ಸಂಸ್ಥೆಯ ಚುನಾವಣೆ ನಡೆಸಲಿಕ್ಕೆ ಆಗ್ತಾ ಇಲ್ಲ, ಇವರು ಈ ಕೂಡಲೇ ನಡೆಸಬೇಕು ಅಂತೇಳಿ ಇವರೇ ಚುನಾವಣಾಧಿಕಾರಿ ದೂರನ್ನ ಕೊಟ್ರು. ಇವರು ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಇದೆ. ಇವರ ಯೋಗ್ಯತೆಗೆ ಬರೀ ಕುಂಟು ನೆಪಗಳು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಚೀಮಾರೆ ಹಾಕಿದ್ರು ಸಹ, ಡೆಡ್ ಲೈನ್ ಕೊಟ್ಟರು ಸಹ, ಡೆಡ್ ಲೈನ್ ಕೊಟ್ಟಿದ್ರು ಮುಗಿಸ್ಬೇಕು ಅಂತ ಹೇಳಿ ಈಗೇನೋ ಮತ್ತೆ ಹೇಳಿರೋದು ಸೆಪ್ಟೆಂಬರ್ ವರೆಗೂ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಜೂನ್ ಒಳಗಡೆ ಮುಗಿಸ್ಬೇಕು ಅಂತ ಹೇಳಿ ಕೊಟ್ಟಿದ್ರು. ಅಂದ್ರೆ ಇವರು ಅರ್ಥ ಮಾಡ್ಕೊಳ್ಳಿ, ಇವರ ಧೋರಣೆ ಯಾವ ತರ ಇದೆ ಅಂತಂದ್ರೆ, ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ಅಹಂ ಯಾವ ರೀತಿ ಇದೆ ಅಂತಂದ್ರೆ, ಈ ರಾಜ್ಯ ನಮ್ಗೆ 136 ಜನ ನಾವು ಗೆದ್ದಿದ್ದೀವಿ. ಇವತ್ತು ನಾವೆಲ್ಲ ಸೇರ್ಕೊಂಡು ನಮ್ಮ ಸ್ಟ್ರೆಂತ್ 140 ನಾವು ಏನ್ ಬೇಕಾಗಿದ್ರು ಹುಚ್ಚುಚ್ಚಾಟ ಆಡ್ತೀವಿ, ಏನ್ ಬೇಕಾಗಿದ್ರು ತೀರ್ಮಾನ ಮಾಡ್ತೀವಿ ಅನ್ನತಕ್ಕಂಥ ದುರಾಂಕಾರ ನೆತ್ತಿಗೇರಿದೆ. ಹಾಗಾಗಿ ಇದುವರೆಗೂ ಸಹ ಇವರು ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ಒತ್ತು ಕೊಡ್ಲಿಲ್ಲ. ಬರೀ ಗ್ಯಾರಂಟಿ ಸ್ಕೀಮ್ಗಳ ಹೆಸರಲ್ಲಿ ಬರೀ ಭ್ರಷ್ಟಾಚಾರಕ್ಕೆ ಇವರು ಏನು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ.
ಅಷ್ಟೇ ಅಲ್ಲ, ಕುರ್ಚಿ ಕಿತ್ತಾಟ ಮಾಡ್ತಾ ಇದ್ದಾರೆ, ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ನಾವ್ ಹೇಳ್ತಕ್ಕಂಥದ್ದು, ನೀವೇನ್ ರಾಜ್ಯದ ಜನರಿಗೆ ಆಶ್ವಾಸನೆ ಕೊಟ್ಟು ತಾವೇನು ಅಧಿಕಾರಕ್ಕೆ ಬಂದಿದ್ದೀರಿ, ನಿಮ್ಗೆ ಇವತ್ತು ಯಾವುದೋ ಒಂದು 2-3 ಪಕ್ಷ ಸೇರಿಸ್ಕೊಂಡು ನೀವೇನಿದೆ ಸಮ್ಮಿಶ್ರ ಸರ್ಕಾರ ಅಲ್ಲ, ನಿಮ್ದು ಪೂರ್ಣ ಬಹುಮತದ ಸರ್ಕಾರ. ಹೌದು. ಈ ಪೂರ್ಣ ಬಹುಮತದ ಸರ್ಕಾರ ಇದ್ಕೊಂಡು ನೀವು ಇವತ್ತು ರಾಜ್ಯ ಅಭಿವೃದ್ಧಿಯಲ್ಲಿ ಇವತ್ತು ಶೂನ್ಯ. ಹೌದು. ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ರಸ್ತೆ ಸರಿ ಇಲ್ಲ, ಬೆಂಗಳೂರು ನಗರದಲ್ಲಿ ಜನ ಟ್ರಾಫಿಕ್ ನ ಸಮಸ್ಯೆ ಹಿಡಿಶಾಪ ಬಹಳ ದೊಡ್ಡ ಹಾಕ್ತಾ ಸಮಸ್ಯೆ ಇದ್ದಾರೆ ಆಗಿದೆ. ಇದೇ DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ 3 ವರ್ಷ ಆಯ್ತು. ಈಗೆಲ್ಲಾ ಬ್ರ್ಯಾಂಡ್ ಬೆಂಗಳೂರು ಮರೆತು ಬಿಟ್ಟು ಕುರ್ಚಿ ಕಿತ್ತಾಡ್ತಾ ಇದ್ದಾರೆ. ಇನ್ನೆಲ್ಲ ಮಾಡ್ತಾರೆ ಇನ್ 2 ವರ್ಷದಲ್ಲಿ ಅಂತ ಹೇಳಿ ಜನ ಉಗಿತಾ ಇದ್ದಾರೆ. ಬನ್ನಿ DK ಶಿವಕುಮಾರ್ ಅವರೇ ನಮ್ಮ ಮನೆ ರೋಡ್ ನೋಡಿ ಅಂತ ಹೇಳಿ. ಹೌದು, ಈಗ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಯಾರಾದ್ರೂ ಧ್ವನಿ ಎತ್ತಿದ್ರೆ ಅವ್ರ ಮನೆ ಮುಂದೆ ತಗೊಂಡ ಕಸ ಹಾಕಿ ಅಂತಾರೆ. ಆಮೇಲೆ ಯಾರೋ ಒಬ್ರು ಅವರು ನೋಡಿದಿರಿ, ಯಾರೋ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಸಭೆ ಮಾಡದಂತಲ್ಲಿ ಅಲ್ಲಿ ಯಾರೋ ಅವ್ರು ನೋವನ್ನು ಹೇಳ್ಕೊಂಡಂತ ಸಂದರ್ಭದಲ್ಲಿ ಅವರು ಅಲ್ಲಿ ಅವ್ರ ಮೇಲೆ ಯಾವ ರೀತಿ ಮಾತನಾಡಿದ್ರು. ಅವರು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಅವ್ರಿಗೆ ಏನ್ ತೊಂದರೆ ಆಗ್ತಾ ಇದೆ ಅದನ್ನ ಅವ್ರಿಗೆ ಹೇಳ್ಬೇಕಾಗ್ತದೆ. ಅವ್ರಿಗೆ ಹೇಳ್ದಂತ ಸಂದರ್ಭದಲ್ಲಿ ಸೌಜನ್ಯದಿಂದ ಅವ್ರ ಜೊತೆ ಅವ್ರ ಸಮಸ್ಯೆಗೆ ಪರಿಹಾರ ಕೊಡಬೇಕೆ ಹೊರತಾಗಿ ಇವರು ಅಧಿಕಾರ ಇದೆ ಅನ್ನೋ ಒಂದೇ ಒಂದು ದೃಷ್ಟಿಯಲ್ಲಿ ಅವ್ರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಅದು ನಿಜವಾದ ಸರಿಯಾದ ಒಂದು ಬೆಳವಣಿಗೆ ಅಲ್ಲ. ಅದು ನಿಜಕ್ಕೂ ಸಹ ನಾವು ನಮ್ಮ ಪಕ್ಷದ ವತಿಯಿಂದ ಅವತ್ತು ಖಂಡಿಸಿದೀವಿ, ಇವತ್ತು ಸಹ ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಆದ್ರೆ ನಾನು ಈ ರಾಜ್ಯ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಇಷ್ಟೇನೆ, ಇವತ್ತೇನ್ ಬೆಂಗಳೂರು ನಗರದಲ್ಲಿ ಹಿಂದೆ ಪೂಜ್ಯ ದೇವೇಗೌಡರು ಸಾಹೇಬರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳು, ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಏನ್ ಬೆಟರ್ಮೆಂಟ್ ಏನಿತ್ತು ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಅಡಿಗೆ ಇವತ್ತೊಂದು ಚದುರ ಗಜಕ್ಕೆ ಅವರು ಯಾರು ಸಹ ಬಡವರು ನಿರೀಕ್ಷೆನೂ ಸಹ ಮಾಡಲಿಲ್ಲ. ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ಟ್ಯಾಕ್ಸ್ ಅನ್ನು ಹಾಕಿರ್ತಕ್ಕಂಥದ್ದು ಇರ್ಬೋದು, ಏಕಾತನ ಬೇಕಾತಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಇರ್ಬೋದು. ಇವೆಲ್ಲವನ್ನು ಸಹ ನಿಜಕ್ಕೂ ಸಹ ಇವೆಲ್ಲ ಬೋಗಸ್ ಇವರು ಮಾತುಗಳನ್ನ ಹೇಳ್ಕೊಂಡು ಜನರಿಗೆ ಮಂಕು ಬೂದಿ ಏರ್ಚಲಿಕ್ಕೆ ಹೊರಟಿದ್ದಾರೆ. ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಐತೆ. ಈಗ ಮ್ಯಾನ್ಯುಯಲ್ ಖಾತಾ ಬಹಳಷ್ಟು ಜನರದ್ದು ಇದೆ. ಇವತ್ತು ನೀವು BBMP ಕಚೇರಿಗೆ ಹೋಗ್ತೀರಿ, ಇವತ್ತು ಮನೀಶ್ ಮದ್ಗಿಲ್ ಅವರು ಇವತ್ತು ಚೀಫ್ ಕಮಿಷನರ್ ಯಾವುದೋ ಒಂದು ತೀರ್ಮಾನ ಮಾಡಿರ್ಬೋದು, ಎಲ್ಲರೂ ಸಹ ಹೋಗಿ ಮನೀಶ್ ಮದ್ಗಿಲ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲರೂ ಸಹ ಹೋಗಿ ಚೀಫ್ ಕಮಿಷನರ್ನ ಭೇಟಿ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಇಲ್ಲಿ ನೀವು ಯಾರು AR ಹೋಗ್ಲಿದ್ದಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ, ಯಾರು ಟ್ಯಾಕ್ಸ್ ಅಸೆಸರ್ಸ್ ಇದ್ದಾರೆ, ಇವತ್ತು ಅವರು ಮ್ಯಾನ್ಯುಯಲ್ ಖಾತಾ ಇದೆ. ಅವರು ಮ್ಯಾನ್ಯುಯಲ್ ಖಾತೆಯಿಂದ ನೀವು ಖಾತಾ ಅಂತೀರಿ. ಖಾತಾನ ನೀವೇನಾದ್ರೂ ಕನ್ವರ್ಟ್ ಮಾಡ್ಕೊಳಕ್ ಹೋದ್ರೆ ಅವರಲ್ಲಿ ಒಂದು ಖಾತೆಗೆ 25-30 ಸಾವಿರ ರೂಪಾಯಿ 50 ಸಾವಿರ ರೂಪಾಯಿ ತನಕ ಕೊಡ್ಬೇಕು. ಇವರು ಜನ ನಿಜಕ್ಕೂ ಸಹ ಬೇಸತ್ತೋಗಿದ್ದಾರೆ. ಸಾಮಾನ್ಯ ಜನ ನಿಜಕ್ಕೂ ಸಹ ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿನ ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಏನೋ ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ನಿಜಕ್ಕೂ ಸಹ ಇವ್ರಿಗೇನಾದ್ರೂ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನತಕ್ಕಂಥ ಭಾವನೆ ಇದ್ರೆ ಏನು ಹುಚ್ಚಾಟ ಆಡ್ತಾ ಇದ್ದಾರೆ. ಸಾರ್ವಜನಿಕರು ಕುಂದುಕೊರತೆಯನ್ನು ಹೋಗಿ ಕೇಳಲಿ, ಗೊತ್ತಾಗ್ತದೆ. ಸುಮ್ನೆ ಎಲ್ಲೋ ಒಂದ್ ಕಡೆ ಹೋಗಿ ನಾವೇನೋ ಮಾಡಿದೀವಿ ಅಂತೇಳಿ ಯಾವ್ದೋ ಒಂದ್ ಸಭೆ ಮಾಡಿ ಅಲ್ಲಿ ಏನೋ ಒಂದು ಜೋರ್ ಮಾಡ್ಬಿಟ್ರೆ ಅದರಿಂದ ಸಮಸ್ಯೆಗಳ ಪರಿಹಾರ ಆಗಲ್ಲ. ನಿಜಕ್ಕೂ ಸಹ ರಾಜ್ಯದ ಯಾವ್ದಾದ್ರು ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬಡವರು ನಿಜಕ್ಕೂ ಸಹ ನೆಮ್ಮದಿಯಿಂದ ಜೀವನ ಮಾಡಬೇಕು. ಆದ್ರೆ ಇವತ್ತು ರಾಜ್ಯದಲ್ಲಿ ಅಂತ ಪರಿಸ್ಥಿತಿ ಇಲ್ಲ. ಬಹಳ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದಾರೆ. ಅದು ಇವ್ರಿಗೆ ಅರ್ಥ ಆಗ್ಬೇಕು.